ನೋಡ್ಬೇಕು ಎರ್ಮೈಗೆ ತಿಟ್ಬೇಗ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಇಲ್ಲೇ ಲೋಕಲಲ್ಲಿ ಒಂದು ಒಳ್ಳೆ ಫಾಲ್ಸ್ ಇದೆ, ಎರ್ಮೈ ಫಾಲ್ಸು. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನಮ್ಮ ಗೈಡ್ ಆದಂಥ ಹರ್ಷಿತ್ ಅವರಿದ್ದಾರೆ ಇವತ್ತು. ಸೊ ಮನೆಯಿಂದ ಓಡ್ತಾ ಇದ್ದೀವಿ ವಿತ್ ಫ್ಯಾಮಿಲಿ. ಲೆಟ್ಸ್ ಗೋ. ಎಲ್ಲರೂ ಮಟ್ ಮಧ್ಯಾಹ್ನ ಹೊರಟಿದ್ದೀವಿ. ಅಮ್ಮ ಒಬ್ರು ಬರ್ತಾ ಇಲ್ಲ, ನಮ್ಮ ಭಾವ ಅವರು ಬರ್ತಾ ಇಲ್ಲ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಮಗ? 6 ಕಿಲೋಮೀಟರ್ಸ್. ಸೊ ಬನ್ನಿ. ಇದು ಸ್ನೇಹಿತರೆ ನಮ್ಮ ಊರಿಗೆ ಹೋಗುವಂಥ ದಾರಿ ಇಲ್ಲೇ ಇರೋದು. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ. ತಿಡುಪೆ ಫಾಲ್ಸ್ ಬಂದ್ಬಿಟ್ಟು ಅದಕ್ಕಿಂತ ಒಂಚೂರು ಮುಂದೆ ಇರೋದು. ಎರ್ಮೈ ಫಾಲ್ಸು 5 ಕಿಲೋಮೀಟ್ರಲ್ಲಿದೆ, ಅಂದರೆ ನಮ್ಮ ಸೋಮಂತಡ್ಕ ವಿಲೇಜಿಂದ. ಸೊ ಬೈಕರ್ಸ್ ಎಲ್ಲ ತುಂಬ ಜನ ವೀಕೆಂಡ್ಸಲ್ಲಿ ಬರ್ತಾರೆ. ನಾವು ನಮ್ಮ ಮನೆ ಪಾಪುನೂ ಇರೋದ್ರಿಂದ ಇಲ್ಲಿ ಸೊ ಸಿಚುವೇಶನ್ ನೋಡಿಕೊಂಡು ಆಗುತ್ತಾ, ಟ್ರಕ್ ಮಾಡೋಕ್ಕಾಗತ್ತಾ ಅಂತೆಲ್ಲ ಸಿಚುವೇಶನ್ ನೋಡಿಕೊಂಡು ಆದರೆ ತಿಡುಪೆಗೆ ಹೋಗ್ತೀವಿ. ಬಟ್ ಎರ್ಮೈ ಫಾಲ್ಸಲ್ಲಿ ಸ್ವಲ್ಪ ನೀರಿದೆ ಈಗ, ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ. ಸೊ ನೋಡೋಣ. ನೀವೇನಾದರೂ ಎರ್ಮೈ ಅಥವಾ ಇದು ಏನು ತಿಡುಪೆಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ, ಎರ್ಮೈ ಬಂದ್ಬಿಟ್ಟು ತುಂಬ ಇದು ಟೂರಿಸ್ಟ್ ಇರುವಂಥ ಜಾಗ ಅಂತೆ. ನಮ್ಮ ಹುಡುಗ ಹೇಳ್ದಂಗೆ ಇಲ್ಲಿ ಸ್ಯಾಂಟ್ರಲ್ಲಿ ಹೋಗ್ತಿದ್ದಾರೆ ಲೋಕಲ್ ಅವರು. ಸೊ ತಿಡುಪೆ ಬಂದ್ಬಿಟ್ಟು ಸ್ವಲ್ಪ ದೂರ ಇದೆ, ಅಲ್ಲಿ ಲೋಕಲ್ಸ್ ಮಾತ್ರ ಓಡಾಡ್ತಾರೆ. ಬಟ್ ನಿಮಗೆ ವಾಕಿಂಗ್ ವೈಸ್ ಕಂಪೇರ್ ಮಾಡಿದ್ರೆ ಎರ್ಮೈ ಸ್ವಲ್ಪ ಜಾಸ್ತಿ ನಡಿಬೇಕು ಅಂತ ಹೇಳ್ದ. ಬಟ್ ನೋಡೋಣ ಹೆಂಗಿದೆ ಅನ್ನೋದು. ಏನೇನೋ ಓದ್ತಾ ಇದ್ದಾನೆ ನಮ್ಮ ಮಗ. ಹಾಂ ಪಪ್ಪ. ನಿಮ್ಮ ಹತ್ರ ಏನಾದರೂ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋ ಕಾರ್ ಇದ್ದರೆ ಇಲ್ಲೇ ನಿಲ್ಲಿಸ್ಬಿಟ್ಟು ಹಿಂಗೆ ಹತ್ತಬೇಕು. ಸೊ ಪಾರ್ಕಿಂಗ್ ಫೀಸ್ ಇಲ್ಲಿ ಹಾಕಿದ್ದಾರೆ 30 ರೂಪಾಯಿ, ಪ್ರೈವೇಟ್ ಪ್ರಾಪರ್ಟಿ. ಅದರಿಂದ ಶೈನು ಹೊಸದೊಂದು ಸ್ಟಾರ್ಟ್ ಆಗಿದೆ ಇಲ್ಲಿ ಸ್ನೇಹಿತರೆ, ಜೀಪು ಅವರು. ಸೊ ಸಿಕ್ಕಾಪಟ್ಟೆ ಕೇಳ್ತಾರೆ, 600 ರೂಪಾಯಿ ಕೇಳಿದ್ರು. ಸೊ ಅದರಿಂದ ನಾವು ಹಾಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ಗೊತ್ತಿಲ್ಲ ಎಷ್ಟು ದೂರ ನಡಿಬೇಕು ಅನ್ನೋದು. ಬಟ್ ಜೀಪಿಗೆ ಹೊರ್ತು ಅಂತ ಅನಿಸ್ಲಿಲ್ಲ. ನಮ್ಮ ಲೋಕಲ್ ಅವ್ರು ಹೇಳಿದ್ರು 600 ರೂಪಾಯಿ ಅಂತ. ಸೊ ಅದರಿಂದ ಪಾಪನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ. ಎನರ್ಜಿ ಡ್ರಿಂಕ್ ಸಿಕ್ಕಿದೆ ಇಲ್ಲಿ. ಮಗನ ಹಿಡ್ಕೊಂಡು ಸರ್ಕಸ್ ಮಾಡ್ತಾ ಇದ್ದೀವಿ. ಜೀಪ್ ಬೇಡ ಅಂದ್ಬಿಟ್ಟು ನಡೀತಾ ಇದ್ದೀವಿ. ಸೊ ಮಧ್ಯಾಹ್ನ ದಕ್ಷಿಣ ಕನ್ನಡ ಬಿಸಿಲು ಗೊತ್ತೇ ಇದೆ. ನಮಗಿರೋರು ಇಲ್ಲಿದ್ದಾರೆ ಸ್ನೇಹಿತರೆ. ಈಗ ನೀವು ಬೈಕಲ್ಲಿ ಬಂದ್ರೂ ಅಲ್ಲೇ ನಿಲ್ಲಿಸ್ತಾರೆ, ಅದೊಂದು ಚೇಂಜು. ಓ ಹಾಯ್. ಈ ಥರನೇ ಒಂದು 3 ಫಾಲ್ಸ್ ಸಿಗುತ್ತಂತೆ. ಇದು ಮೊದಲನೇ ಫಾಲ್ಸು. ಚೆನ್ನಾಗಿದೆ ಸ್ನೇಹಿತರೆ. ವಿಂಟರ್ ಎಲ್ಲ ನೋಡಿ, ಇಷ್ಟು ಅಲ್ಲೊಂದು ಸಣ್ಣ ಬ್ರಿಡ್ಜ್ ಇದೆ. ಮಳೆಗಾಲದಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಸಖತ್ತಾಗಿರುತ್ತೆ ಅಂತ. ನೇತ್ರಾವತಿ ನದಿ. ನೋಡೋದ್ರಲ್ಲಿ ದಾಟಿದ್ರಲ್ಲ ಸ್ನೇಹಿತರೆ, ರಿವರ್ ದಾಟಿದ್ವಲ್ಲ, ಕ್ರಾಸಿಂಗ್ ಆಟೋ ಕಾಣಿಸ್ತಿದೆ ನೋಡಿ, ಆಟೋ. ಸೊ ಮಳೆಗಾಲದಲ್ಲಿ ಫುಲ್ ಆಗುತ್ತಲ್ಲ, ಸೊ ಅವಾಗ ಈ ಬ್ರಿಡ್ಜ್ನ ಯೂಸ್ ಮಾಡ್ತಾರೆ ಲೋಕಲೈಟ್ಸು. ಸದ್ಯಕ್ಕೆ ಅಷ್ಟು ನೀರಿಲ್ಲ, ಸೊ ಅದರಿಂದ ನೀವು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ಬೋದು. ಹತ್ರ ಇಲ್ಲಿ ತನಕ ಜೀಪು ಡ್ರಾಪ್ ಮಾಡ್ತಾರೆ ವರ್ತ್ ಅನ್ಸಲ್ಲ. ಸೊ ಇಲ್ಲಿಂದ ಒಂದು 300 ಕಿಲೋಮೀಟ್ರ್ ಇದೆ, ಸಾರಿ 300 ಮೀಟ್ರ್ ಇದೆ. 400 ಮೀಟ್ರು ಹತ್ತಿದ್ರೆ ಫಾಲ್ಸು. ಸ್ನೇಹಿತರೆ, ಇಲ್ಲಿ ಒಬ್ರಿಗೆ 50 ರೂಪಾಯಿ ಟಿಕೆಟು. ಸ್ಟ್ರಿಕ್ಟಾಗಿ ಪ್ಲಾಸ್ಟಿಕ್ಕು, ಫುಡ್ ಐಟಮ್ಸ್ ಎಲ್ಲ ನಿಷಿದ್ಧ. ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಾವೇನು ವಾದ ಮಾಡೋಕ್ಕಾಗಲ್ಲ. ಟಿಕೆಟ್ ತಗೋತಾ ಇದ್ದಾರೆ 50 ರೂಪಾಯಿ ಒಬ್ಬರಿಗೆ. ಇಲ್ಲಿಂದ ಒಂದು 200 ಮೀಟ್ರ್ ಇದೆ ಅಂತೆ ಡೌನ್ ಹಿಲ್. ಫೈನಲಿ ಆಫ್ಟರ್ ಎ ಲಾಂಗ್ ವಾಕ್ ಬಂದಿದ್ದೀವಿ ಸ್ನೇಹಿತರೆ ಫಾಲ್ಸ್ ಹತ್ರ. ನೋಡ್ಬೋದು ಎಲೆಕ್ಟ್ರಿಕ್ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಹಂದಿ ನುಗ್ಗುತ್ತೆ ಅನಿಸುತ್ತೆ, ಹಂದಿನೋ ಮನುಷ್ಯರು ನುಗ್ತಾರೋ ಒಂದೆಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಕಾಣಿಸ್ತಾ ಇರೋದು ಫಾಲ್ಸು. ಹೇಳಬೇಕು ಅಂದರೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅಲ್ಲಲ್ಲಿ ಜರಿ ನೀರು ಮಜವಾಗಿದೆ. ಇದೇನೋ ಎಲೆಕ್ಟ್ರಿಕ್ ಉತ್ಪಾದನೆ ಮಾಡ್ತಾವ. ಮೋಟ್ರ್ ಇಟ್ಟಿದ್ದಾರೆ. ಮುಂಚೆ ಎಲ್ಲ ಸುಮ್ಮನೆ ಜನ ಫೋಟೋ ಶೂಟ್ ಮಾಡೋಕ್ಕೆ ಇಲ್ಲಿ ಲೋಕಲ್ ಅವರು ವೆಡ್ಡಿಂಗ್ ಶೂಟ್ ಮಾಡೋಕ್ಕೆಲ್ಲ ಬರೋರು.
ಆಮೇಲೆ ಹಿಂಗೆ ಫೇಮಸ್ ಆಗ್ತಾ ಇನ್ಸ್ಟಾಗ್ರಾಮಲ್ಲಿ ಈಗ ನೋಡಿ ನೀವು ಪ್ರಕೃತಿ ಮಧ್ಯೆನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಜೀಪ್ ಅಂತೆ, ಅಲ್ಲಿ ಟಿಕೆಟ್ಸ್ ಅಂತೆ, ಪ್ರೈವೇಟ್ ಪ್ರಾಪರ್ಟಿಯವರು, ಏನು ಮಾಡೋಕ್ಕಾಗಲ್ಲ. ಪಾಪನ ಇಟ್ಕೊಂಡಿದ್ದಾರೆ. ಹಾಂ, ಅವನದು ಫಸ್ಟ್ ಫಾಲ್ಸ್ ಇದ್ದಿದ್ದು. ಸೊ ನೋಡ್ಬೋದು. ಮಳೆಗಾಲದಲ್ಲಿ ಫುಲ್ ಅಲ್ಲಿ ತನಕ ನೀರು ಬರುತ್ತೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಡೇಂಜರಸ್ ಅಂತ. ಒಬ್ಬನೇ ಸೋಲೋ ಆಗಲ್ಲಿ ನಿಂತ್ಕೊಂಡ್ರೆ ಹೆಂಗಿರುತ್ತೆ. ಬಟ್ ಹೌ ಇಸ್ ಇಟ್? ಅದು ಚೆನ್ನಾಗಿದ್ಯಾ? ಯಾರೋ ನಾ ಯಾರೋ ಕನಸಲ್ಲಿ ಯಾರು ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ, ಹುಡುಕಿ ಹೋದೆ ಎಲ್ಲೋ ದೂಡಿ ನೀನೇ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ, ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ. ಸ್ನೇಹಿತರೆ, ಫಾಲ್ಸ್ ನೋಡಿದ್ದೆಲ್ಲ ಆಯಿತು, ವರ್ತು. ಹಂಗಂತ ತುಂಬ ನೀರಿಲ್ಲ. ಆಟ ಆಡೋಕ್ಕೇನೋ ನಿಮ್ಮಲ್ಲಿ ಮಕ್ಕಳಿದ್ರೆ ಸೇಫಾಗಿ ಆಟ ಆಡ್ಬೋದು, ಅಷ್ಟು ನೀರಿದೆ. ಹಂಗಂದ್ಬಿಟ್ಟು ಫುಲ್ ನೀರಿಲ್ಲ ಅಂತನಲ್ಲ, ಬಂದಿದ್ಕೂ ಒಂದು ಒಳ್ಳೆ ಸಾರ್ಥಕ. ಎಸ್. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸಲ್ಲ. ಸದ್ಯಕ್ಕೆ ಒಂದು ಊಟಕ್ಕೊಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾವ ಬ್ರಿಡ್ಜ್? ಯಾವ ಬ್ರಿಡ್ಜ್ ನೆಕ್ಸ್ಟ್? ಊಟ ಆದ್ಮೇಲೆ ಯಾವ್ದು ಬ್ರಿಡ್ಜ್ ಅಂತ ನನಗೆ ಗೊತ್ತಿಲ್ಲ. ಸ್ನೇಹಿತರೆ, ನಮ್ಮ ಎರ್ಮೈ ಫಾಲ್ಸು ವಿಡಿಯೋ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೋತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್.